ಹುಣ್ಣಿಮೆ ಅಂದಾಕ್ಷಣ ನೆನಪಾಗುವುದೇ ಪವಾಡ ಪುರುಷರು ಸಿದ್ಧರು. ನಮ್ಮ ಸಿದ್ಧರ ನಾಡು ಅರಸೀಕೆರೆಯಲ್ಲಿ ನೆಲೆಸಿ ರಾರಾಜಿಸುತ್ತಿರುವ ಪ್ರತಿ ಹುಣ್ಣಿಮೆಯಲ್ಲೂ ಲಕ್ಷಾಂತರ ಭಕ್ತಾದಿಗಳು ಬಂದು ಹೋಗುವ ಶ್ರೀ ಗುರು ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯವರ ತಪೋಗಿರಿಗೆ ಇಂದು ನಾವು ಬಂದಿದ್ದೇವೆ. ನಮಸ್ಕಾರ ಕರ್ನಾಟಕ. ಈ ಸನ್ನಿಧಿಗೆ ಬಂದಾಗ ಎತ್ತ ನೋಡಿದರೂ ಕಾಣುವ ಎಲ್ಲಾ ಭಕ್ತಾದಿಗಳ ಮನಸ್ಸಲ್ಲೂ ಇರುವ ಭಕ್ತಿಯನ್ನು ವರ್ಣಿಸಲು ಪದಗಳೇ ಸಾಲದು. ತಮ್ಮ ಕಷ್ಟ ಹಾಗೂ ಅರಿಕೆಗಳನ್ನು ತೀರಿಸಿಕೊಳ್ಳಲು ಬೆಳಗಿನ ಜಾವ ಸುಮಾರು 3 ಗಂಟೆಯಿಂದಲೂ ಸರಿಸುಮಾರು 675 ಮೆಟ್ಟಿಲುಗಳನ್ನು ಹತ್ತಿ ಚಳಿ ಮಳೆಗೂ ಸಹ ದೇಹವನ್ನು ನಡುಗಿಸದೆ ಭಕ್ತಾದಿಗಳು ಸ್ವಾಮಿಯವರ ಭಕ್ತಿಯಲ್ಲಿ ಮುಳುಗಿರುತ್ತಾರೆ. ನಮ್ಮ ಸುತ್ತಮುತ್ತಲಿನ ಜನರು ಇವರನ್ನು ಬಂಗಾರದ ಒಡೆಯ, ಅಜ್ಜಯ್ಯ, ಜೇನುಕಲ್ಲೊಡೆಯ, ಸಿದ್ದಯ್ಯ, ಸಿದ್ದಪ್ಪ ಎಂಬ ನಾನಾ ರೀತಿಯ ಅಂಕಿತ ನಾಮದಿಂದ ಕರೆಯುತ್ತಾರೆ. ನಾವು ಸಹ ಅಜ್ಜಯ್ಯನ ದರ್ಶನಕ್ಕಾಗಿ ಮೆಟ್ಟಿಲುಗಳನ್ನೇರಿ ಬೆಟ್ಟದ ಮೇಲಿರುವ ಸನ್ನಿಧಿಯತ್ತ ಬಂದೆವು. ಸಾವಿರಾರು ಯೋಚನೆಗಳು ತಲೆಯಲ್ಲಿದ್ದರೂ ಸಹ ಈ ಬೆಳಗಿನ ಜಾವ ಇಲ್ಲಿಗೆ ಬಂದಾಗ ಎಲ್ಲವನ್ನು ಮರೆತು ನಾವೇ ಸ್ವಲ್ಪ ಹೊತ್ತು ದೇವರಾಗುತ್ತೇವೆ. ಅಂತೂ ಇಂತೂ ಕೊನೆಗೂ ಆ ಭಗವಂತನ ದರ್ಶನವಂತೂ ಆಯ್ತು. ಅಲ್ಲಿಂದ ನಾವು ಹೊರಟಿದ್ದೆ ಪ್ರಸಾದದ ಬಳಿ. ಸಿದ್ದಪ್ಪನಂತ ದೇವರಿಲ್ಲ, ಮುದ್ದೆಯಂತಹ ಊಟವಿಲ್ಲ ಎಂಬ ಮಾತು ಎಷ್ಟು ಸತ್ಯ ಅಲ್ಲವೇ? ಹೌದು, ನಮ್ಮ ನಾಡೇ